ಇವತ್ತು ನಾವು ಬಂದಿರೋದು ಮಲಬಾರ್ ಗೋಲ್ಡನ್ ಡೈಮಂಡ್ಗೆ. ಇದು ಬನಶಂಕರಿಯಲ್ಲಿ. ಮಲಬಾರ್ ಗೋಲ್ಡನ್ ಡೈಮಂಡ್ಗೆ ಏನಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ನಾನೊಬ್ಬರು ಸ್ಪೆಷಲ್ ಪರ್ಸನ್ಗೆ ಒಂದು ಗಿಫ್ಟ್ ತೊಗೊಳಕ್ಕೆ ಬಂದಿದ್ದೀನಿ. ಅದ್ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ವಿಡಿಯೋ ನೋಡಿ. ಚಿನ್ನದ ರೇಟ್ ಅಂತೂ ಕೇಳಿದ ತಕ್ಷಣ ನನಗಂತೂ ಭಯ ಆಗೋಯ್ತು. ಕೈಗೆ ಹಾಕೋಕ್ಕೂ ಮುಂಚೆ ಕೈ ಒಂದು ಸರಿ ಸುಟ್ಟಂಗೂ ಆಯ್ತು. ನೀವೇನಾದರೂ ಚಿನ್ನ ತಗೋತೀನಿ ಅಂದರೆ ಮಲಬಾರ್ ಗೋಲ್ಡನ್ ಡೈಮಂಡ್ ಬೆಸ್ಟ್ ಅಂತಲೇ ಹೇಳ್ತೀನಿ. ವರ್ಕ್ ಮಾಡೋ ಪ್ರತಿಯೊಬ್ಬರು ಕೂಡ ಕಸ್ಟಮರ್ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಹೋದಾಗ ಚಿನ್ನದ ರೇಟು ಐ ಥಿಂಕ್ 9000 ರುಪೀಸ್ ಪರ್ ಗ್ರಾಮ್ ಇತ್ತು. ಅಕ್ಕನೂ ಸ್ವಲ್ಪ ಅವ್ರಿಗೆ ಬೇಕಾಗೋ ಥಿಂಗ್ಸ್ನ ನೋಡಿದ್ರು. ಚಿನ್ನದ ರೇಟ್ ಕೇಳಿ ಸುಸ್ತಾಗಿದ್ದು ನಮಗೆ ಕೋಲ್ಡ್ ಕಾಫಿನೂ ಕೊಟ್ಟರು, ಸ್ವಲ್ಪ ಕೂಲಾಗಲಿ ಅಂತ. ನಾನು ಗಿಫ್ಟ್ ಕೊಡ್ತಿರೋ ಸ್ಪೆಷಲ್ ಪರ್ಸನ್ನು ನನ್ನ ಅಪ್ಪ. ಅವರು ಇದನ್ನು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನಿವತ್ತು ಅವರ 33 ಇಯರ್ಸ್ ಆ್ಯನಿವರ್ಸರಿಗೆ ನಾನು ಸರ್ಪ್ರೈಸಾಗಿ ತಗೊಂಡು ಹೋಗ್ತಿದ್ದೀನಿ. ನಾನಂತೂ ಅವರಿಗೆ ಒಂದು ಗಿಫ್ಟು ಕೂಡ ಕೊಟ್ಟಿಲ್ಲ ಇಲ್ಲಿವರೆಗೂ. ಇದನ್ನು ಒಪ್ಕೋತಾರೆ ಅಂದ್ಕೋತೀನಿ ನಾನು. ಕೊನೆಗೂ ನಾವು ಒಂದು ರಿಂಗ್ ತೊಗೊಂಡು ಬಿಲ್ಲಿಂಗ್ ಕಡೆಗೆ ಹೋದೋ. ಅಕ್ಕ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ನಮಗೆ ಗಿಫ್ಟ್ ಥರ ಪ್ಯಾಕ್ ಮಾಡಿಕೊಟ್ರು. ಫೋನ್ಪೇ ಮಾಡೋಣ ಅಂದರೆ ಮೊಬೈಲ್ ಕೂಡ ಮರ್ತೋಗ್ಬಿಟ್ಟಿದ್ದೆ ನಾನು. ಹಾಗೆ ATM ಕಾರ್ಡಲ್ಲೇ ಪೇ ಮಾಡಿದೆ. ಪಾಸ್ವರ್ಡ್ ಕೂಡ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಹಾಗೆ ಗ್ಯಾಪಿಸ್ಕೊಂಡು ಎಂಟ್ರಿ ಮಾಡಿ ಅಂತೂ ಇಂತೂ ನಾವು ಸೆಲೆಕ್ಟ್ ಮಾಡಿದ ರಿಂಗ್ನ ಇಸ್ಕೊಂಡು ನಾವು ಮಲಬಾರ್ ಗೋಲ್ಡನ್ ಡೈಮಂಡಿಂದ ಹೊರಟ್ಬಿಟ್ವಿ. ಅಲ್ಲಿಂದ ನಾವು ಹೊರಟಿದ್ದು ನಮ್ಮೂರು ಹಾಸನ್. ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ನಾವು ಊರಲ್ಲೇ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ಕೂಡ ಊರಬ್ಬ ಇರೋದ್ರಿಂದ ಊರಿಗೆ ಹೋಗಿದ್ದೆ. ನನ್ನ ಪ್ರಕಾರ ಕಣ್ಣಿಗೆ ಕಾಣುವ ದೇವರೆಂದರೆ ಅದು ಅಪ್ಪ ಅಮ್ಮ ಮಾತ್ರ. ಅವ್ರ ಆಶೀರ್ವಾದ ಇದ್ದರೆ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾನು ಕೂಡ ಸ್ಪೆಷಲ್ ಗಿಫ್ಟ್ನ ನನ್ನ ಅಪ್ಪನ ಕೊಟ್ಟೆ. ಅವರು ಕೂಡ ಖುಷಿಯಿಂದ ತಗೊಂಡ್ರು. ಅದಕ್ಕೆ ಅನಿಸುತ್ತೆ ನಮ್ಮ DV ಗುಂಡಪ್ಪನವರು ಆವಾಗಲೇ ಈ ಮಾತು ಹೇಳಿದ್ದು, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.